ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದಮೇಲೆ ಅವರ ಸಚಿವ ಸಂಪುಟದಲ್ಲಿರುವಂಥ ಸಾಕಷ್ಟು ಜನ ಸಚಿವರು ಉದಾಹರಣೆಗಳನ್ನು ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ಆರಂಭಿಕ ಶೂರತ್ವ ಅಂತ ಕರಿಬೇಕಾಗ್ತದೆ ಗೊತ್ತಿಲ್ಲ. ಯಾಕಂದರೆ ಪ್ರತಿಯೊಂದು ಯಾವುದೇ ಒಂದು ಸರ್ಕಾರ ಬಂದ ಸಂದರ್ಭದಲ್ಲಾಗಲಿ ಅಥವಾ ಸಚಿವರಾದಂಥ ಸಂದರ್ಭದಲ್ಲಿ ಆರಂಭದಲ್ಲಿ ಎಲ್ಲೋ ಒಂದು ಕಡೆ ನಾವು ಇಷ್ಟು ಮಟ್ಟಿಗೆ ಜನಸೇವೆ ಮಾಡಿಬಿಡ್ತೀವಿ, ನಾವು ಸಂಪೂರ್ಣವಾಗಿ ಸುಧಾರಣೆ ತಂದುಬಿಡ್ತೀವಿ ಅನ್ನೋಂಥ ರೀತಿಯಲ್ಲಿ ಒಂದಷ್ಟು ಆಶ್ವಾಸನೆಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು ಕೂಡ ನೋಡ್ತಾ ಇದ್ದೀವಿ. ಅಂಥದ್ರ ನಡುವೆ ಡಿ.ಕೆ. ಸರ್ಕಾರದಲ್ಲಿರುವಂಥ ಸಾಕಷ್ಟು ಮಂತ್ರಿಗಳು ಹೊಸ ರೀತಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಸಮಾಜದ ದೃಷ್ಟಿಯಿಂದಾಗಿ ಇದು ನಿಜಕ್ಕೂ ಕೂಡ ಒಳ್ಳೆಯ ಬೆಳವಣಿಗೆ. ಯಾಕಂದರೆ ಈ ಮಾತನ್ನು ಹೇಳೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಗೃಹ ಸಚಿವರಾಗಿರುವಂಥ ಪ್ರಿಯಾಂಕ ಖರ್ಗೆ ಅವರು ತಂದಿರುವಂಥ ಒಂದು ಹೊಸ ವ್ಯವಸ್ಥೆ ಏನಿದೆ ಅದು ನಿಜಕ್ಕೂ ಕೂಡ ಸ್ವಾಗತಾರ್ಹ. ಯಾಕಂದರೆ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಇರ್ಬೋದು, ಅದೇ ರೀತಿ ಕ್ರೈಸ್ಟ್ ಕಾಲೇಜ್ ಇರ್ಬೋದು, ಅಥವಾ ಬೇರೆ ರೀತಿಯಾದಂಥ ಒಂದಷ್ಟು ಸಂಘ ಸಂಸ್ಥೆಗಳು ಇತ್ತೀಚೆಗೆ ಒಂದು ಸರ್ವೆಯನ್ನು ಮಾಡಿದ್ದು. 4093 ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ಅವರು ಒಂದು ಸರ್ವೆ ಮಾಡಿದ ಸಂದರ್ಭದಲ್ಲಿ ಆಘಾತಕಾರಿಯಾಗುವಂಥ ವಿಷಯ ಏನು ಬಂದಿದೆ ಅಂತ ಹೇಳಿದ್ರೆ, ಮದ್ಯಪಾನದ ಏನು ಚಟ ಸಾಕಷ್ಟು ಜನ ವಿದ್ಯಾರ್ಥಿಗಳಲ್ಲಿದೆ, ಅಪ್ರಾಪ್ತರಲ್ಲಿದೆ ಅನ್ನುವಂಥ ಒಂದು ಆಘಾತಕಾರಿ ಅಂತ ಸುದ್ದಿ ಬಂದಿದೆ. ಯಾಕಂದರೆ ಕೆಲವೊಂದು ಏರಿಯಾಗಳಲ್ಲಿ ಏನಾಗ್ಬಿಟ್ಟಿದೆ, ಇವತ್ತು ಮದ್ಯಪಾನ ಇರ್ಬೋದು ಅಥವಾ ಧೂಮಪಾನ ಇರ್ಬೋದು, ಅದಕ್ಕೆ ವಯಸ್ಸಿಲ್ಲ. ಕಾನೂನುಬದ್ಧವಾಗಿ ಒಂದಷ್ಟು ನಿಯಂತ್ರಣಗಳನ್ನು ಹೇರುವಂಥ ಕೆಲಸವನ್ನು ಮಾಡ್ತಾ ಇದೆ. ಇಷ್ಟೇ ವಯಸ್ಸಾದಂಥವ್ರು ಮಾತ್ರ ಮದ್ಯಪಾನವನ್ನು ಸೇವಿಸಬೇಕು, ಅದೇ ರೀತಿ ಧೂಮಪಾನವನ್ನು ಸೇವಿಸಬೇಕು ಅನ್ನುವಂಥ ರೀತಿಯಾದಂತಹ ಕಾನೂನುಗಳಿದ್ದರೂ ಕೂಡ ಅದು ಇಂಪ್ಲಿಮೆಂಟ್ ಆಗ್ತಾ ಇದೆಯಾ? ಖಂಡಿತ ಇಲ್ಲ. ಕೋಪ್ಟಾ ಆ್ಯಕ್ಟ್ ಇರ್ಬೋದು ಅಥವಾ ಬೇರೆ ರೀತಿಯಾದಂಥ ಯಾವುದೇ ಕಾನೂನುಗಳಿದ್ರೂ ಕೂಡ ನೀವು ಯಾವುದೇ ರೀತಿಯಲ್ಲೂ ಕೂಡ ಈ ಒಂದು ವ್ಯಸನಗಳಿಗೆ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಆಗ್ತಿಲ್ಲ. ಆ ಕಾರಣಕ್ಕೋಸ್ಕರನೇ ಬಹುಶಃ ಪ್ರಿಯಾಂಕ ಖರ್ಗೆ ಅವರು ಇದೊಂದು ಆತಂಕಕಾರಿಯಾದಂಥ ಬೆಳವಣಿಗೆ ಅನ್ನುವಂಥ ರೀತಿಯಲ್ಲಿ ಒಂದು ಹೊಸ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದಾರೆ. ಅದರ ಪ್ರಕಾರ ಪಬ್ಬು, ಬಾರು, ರೆಸ್ಟೋರೆಂಟ್ ಈ ರೀತಿಯಾದಂಥ ಒಂದಷ್ಟು ಮದ್ಯವನ್ನು ಮಾರಾಟ ಮಾಡುವಂಥ ಕೇಂದ್ರಗಳೇನಿದ್ದಾವೆ, ಆ ಮಳಿಗೆಗಳಿಗೆ ಹೋಗುವಂಥ ಸಂದರ್ಭದಲ್ಲಿ ID ಕಾರ್ಡನ್ನು ಕಡ್ಡಾಯಗೊಳಿಸಲಾಗಿದೆ. ಮತ್ತು ಯಾರಾದರೂ ಅಪ್ರಾಪ್ತರು ಹೋದಂಥ ಸಂದರ್ಭದಲ್ಲಿ ಅವರನ್ನು ಅಲ್ಲೇ ತಡೆದು ನಿಲ್ಲಿಸುವಂಥ ಒಂದು ಕೆಲಸವನ್ನು ಮಾಡಬೇಕನ್ನುವಂಥ ಒಂದು ಒಂದು ರೀತಿಯ ಎಚ್ಚರಿಕೆಯ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಅದು ಎಲ್ಲದರ ಜೊತೆಗೆ ಕೆಲವರು ಪಬ್ಬು ಅಥವಾ ಬಾರ್ ಈ ರೀತಿಯಾದಂಥ ಕೆಲವರು ತಮ್ಮ ಲಾಭಕ್ಕೋಸ್ಕರ ಅಪ್ರಾಪ್ತರನ್ನು ಒಂದು ರೀತಿ ಅನಧಿಕೃತವಾಗಿ, ಸರ್ಕಾರದ ರೂಲ್ಸ್ಗಳಿದ್ರೂ ಕೂಡ ಕೆಲವೊಂದು ಕಡೆ ಅನಧಿಕೃತವಾಗಿ ಒಳಗೆ ಸೇರಿಸ್ಕೊಳ್ಳುವಂಥ ಕೆಲಸವನ್ನು ಮಾಡುವಂಗೂ ಇಲ್ಲ. ಯಾಕಂದರೆ ಪ್ರತಿಯೊಂದು ಪಬ್ಬು ಬಾರ್ಗಳ ಮುಂದೆನೂ ಕೂಡ ಒಂದು ಡಿಸ್ಪ್ಲೇ ಹಾಕ್ಬೇಕಾಗತ್ತೆ, ಇಲ್ಲಿ ಅಪ್ರಾಪ್ತ ವಯಸ್ಸಿನ ಮಕ್ಕಳು ಯಾವುದೇ ಕಾರಣಕ್ಕೂ ಒಳಗಡೆ ಬರಂಗಿಲ್ಲ ಅನ್ನೋಂಥ ಹಾಕ್ಬೇಕಾಗತ್ತೆ. ಮತ್ತು ಅಲ್ಲಿರುವಂಥ ಸೆಕ್ಯೂರಿಟಿಗಳು ಮತ್ತು ಅಲ್ಲಿರುವಂಥ ಸಿಬ್ಬಂದಿಗಳು ಈತನ ವಯಸ್ಸನ್ನು ಖಾತ್ರಿ ಮಾಡ್ಕೊಂಡು ಅವರನ್ನು ಒಳಗಡೆ ಬಿಡಬೇಕಾಗತ್ತೆ. ಎಲ್ಲದಕ್ಕಿಂತ ಜೊತೆಗೆ ಇದು ಇಬ್ಬರಿಂದಲೂ ಕೂಡ ತಪ್ಪಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದೆ ಆದಲ್ಲಿ CCTVಗಳೇನಿರ್ತದೆ, CCTVಗಳ ಮೂಲಕ ಬಂದಂಥವ್ರು ಅಪ್ರಾಪ್ತರು ಅಥವಾ ಪ್ರಾಪ್ತರು ಅನ್ನುವಂಥದ್ದನ್ನು ಕೂಡ ಚೆಕ್ಔಟ್ ಮಾಡ್ಬೇಕನ್ನುವಂಥ ಒಂದು ಸೂಚನೆ ಕೂಡ ಕೊಡಲಾಗಿದೆ. ನಿಜಕ್ಕೂ ಕೂಡ ಒಂದು ಉತ್ತಮವಾದಂಥ ಬೆಳವಣಿಗೆ. ಆದರೆ ಇದು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ? ಯಾಕಂದರೆ ಕೆಲವರು ಚಾಪೆ ಕೆಳಗಡೆ ನುಸುತ್ತಾರೆ, ಕೆಲವರು ರಂಗೋಲಿ ಕೆಳಗಡೆ ನುಸುಳ್ತಾರೆ ಅನ್ನುವಂಥ ರೀತಿಯಲ್ಲಿ ಸರ್ಕಾರ ಏನೇ ಕಾನೂನು ಕಾಯ್ದೆಗಳನ್ನು ತಂದರೂ ಕೂಡ ಎಲ್ಲೋ ಒಂದು ಕಡೆ ಅದನ್ನು ವೈಲೇಟ್ ಮಾಡುವಂಥ, ಅದನ್ನು ಓವರ್ ಕ್ರಾಸ್ ಮಾಡುವಂಥ, ಅದನ್ನು ಉಲ್ಲಂಘಿಸುವಂಥ ಒಂದಷ್ಟು ವ್ಯವಸ್ಥೆಗಳು ನಡೀತಿರ್ತದೆ. ಅಂಥ ಒಂದು ವ್ಯವಸ್ಥೆ ನಡುವೆ ಈ ರೀತಿಯಾಗಿ ಪ್ರಿಯಾಂಕ ಖರ್ಗೆ ಅವರು ಜಾರಿಗೆ ಹೊರಟಿರುವಂಥ ಈ ಒಂದು ವ್ಯವಸ್ಥೆ ಏನಿದೆ, ಈ ಒಂದು ವ್ಯವಸ್ಥೆಗೆ ನಿಜಕ್ಕೂ ಕೂಡ ಒಂದು ಸಕಾರಾತ್ಮಕವಾದ ಪ್ರತಿಕ್ರಿಯೆ ಸಿಗುತ್ತೋ ಅಥವಾ ಲಾಭದ ಆಸೆಗೋಸ್ಕರ ಎಲ್ಲೋ ಒಂದು ಕಡೆ ಬಾರು ಮತ್ತು ಪಬ್ ಮಾಲೀಕರು ಇದನ್ನು ಎಲ್ಲೋ ಒಂದು ಕಡೆ ಉಲ್ಲಂಘಿಸುವಂಥ ರೀತಿಯಲ್ಲಿ ತಮ್ಮದೇ ಆದ ರೀತಿಯಲ್ಲಿ ವಾಮಮಾರ್ಗಗಳನ್ನು ಕಂಡುಕೊಳ್ತಾರೆ ಅನ್ನೋದನ್ನು ಬಹುಶಃ ಕಾದು ನೋಡಬೇಕಾಗಿದೆ.